ಚನ್ನಗಿರಿ ತಾಲೂಕಿನ ಎಲ್ಲ ಪತ್ರಕರ್ತರೆ, ಚನ್ನಗಿರಿ ತಾಲೂಕು ತಾವರೆಕೆರೆ ಶ್ರೀ ಶಿಲಾಮಠ ಅತ್ಯಂತ ಪುರಾತನವಾದಂಥ ಮಠ. ಮಠದ ಇತಿಹಾಸವನ್ನು ನೋಡಿದರೆ ಸುಮಾರು 1200 ವರ್ಷಗಳ ಇತಿಹಾಸ ಇರತಕ್ಕಂತಹ ಮಠ. ಈ ಮಠವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣವಾಗಿರೋದ್ರಿಂದ ಶಿಲಾಮಠ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈ ಶಿಲಾಮಠಕ್ಕೆ ಸುಮಾರು 7 ಜನ ಪರಮಪೂಜ್ಯರು ಆಗಿ ಹೋಗಿರ್ತಕ್ಕಂತಹ ಗದ್ದಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಮಠಕ್ಕೆ ಹೊಸ ನವೀಕರಣಗೊಂಡು ಒಳಗಡೆ ಗರ್ಭಗೃಹದಲ್ಲಿ 6 ಅಡಿ ಎತ್ತರದ ಶ್ರೀ ಉಮಾಮಹೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಅದರ ಜೊತೆಯಲ್ಲಿ ವೀರಭದ್ರ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಕಳಸಾರೋಹಣವನ್ನು ಮೇ 1ನೇ ತಾರೀಕು 2026ರಂದು ಹಮ್ಮಿಕೊಳ್ಳಲಾಗಿದೆ. ಇದರ ನಿಮಿತ್ತವಾಗಿ ಈ ಮಠವನ್ನು ಮುಂದುವರಿಸಿಕೊಂಡು ಬಂದಂತಹ ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು 1974ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಮೇ 1ನೇ ತಾರೀಕಿಗೆ 52 ವರ್ಷಗಳು ತುಂಬ್ತಾ ಇದೆ. ಈ ಒಂದರ ಸವಿನೆನಪಿಗಾಗಿ ಸಮಸ್ತ ಗ್ರಾಮಸ್ಥರು ಸದ್ಭಕ್ತರೆಲ್ಲರೂ ಕೂಡ ಸಮ್ಮಿಳಿತಗೊಂಡು ಸಾಮಾಜಿಕವಾಗಿ ಬಡವರಿಗಾಗ್ಬೋದು, ಎಲ್ಲ ದೀನದಲಿತರಿಗಾಗ್ಬೋದು, ಎಲ್ಲರಿಗೂ ಕೂಡ ಉಪಯೋಗವಾಗುವಂತಹ ಕೆಲಸ ಕಾರ್ಯಕ್ರಮಗಳನ್ನು ಆಗಬೇಕಂತಹ ಸಂಕಲ್ಪದಿಂದ ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಾಮೂಹಿಕ ವಿವಾಹದಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇರ್ತದೆ. ಅದನ್ನು ಸದುಪಯೋಗಪಡಿಸ್ಕೋಬೇಕು. ಮೇ 1ನೇ ತಾರೀಕು ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ 12 ಗಂಟೆ 15 ನಿಮಿಷಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ಕಾರ್ಯಕ್ರಮ ಉಚಿತ ಸಾಮೂಹಿಕ ವಿವಾಹದ ಮಾಂಗಲ್ಯ ಧಾರಣೆ ಆಗ್ತದೆ. ಬೆಳಗ್ಗೆ ಕಳಸಾರೋಹಣ ಆಗಿರ್ತದೆ. ಹಾಗಾಗಿ ಇದರ ಸದುಪಯೋಗ ಆಗಬೇಕು, ಸಮಾಜಕ್ಕೆ ಎಲ್ಲರಿಗೂ ಕೂಡ ಉಪಯೋಗ ಆಗಬೇಕೆನ್ನುವಂಥ ಉದ್ದೇಶದಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ. ರಾಜಕೀಯ ಧುರೀಣರು, ಗಣ್ಯಮಾನ್ಯರು, ಇದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ರಂಭಾಪುರಿ ಪೀಠದ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಗ್ರಾಮಸ್ಥರ ಸಹಕಾರ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೀತಾ ಇದೆ. ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವಂತಹ ವಧುವರರಿಗೆ ಸರ್ಕಾರದ ನಿಯಮದ ಪ್ರಕಾರ ವಧುವಿಗೆ 18 ವರ್ಷ ತುಂಬಿರಬೇಕನ್ನೋ ಶಾಸ್ತ್ರ ಇದಿದೆ. ಅದೇ ರೀತಿಯಾಗಿ ವರನಿಗೂ ಕೂಡ 21 ವರ್ಷ ತುಂಬಿರಬೇಕು. ತುಂಬಿರ್ತಕ್ಕಂತಹ ವಧುವರರು ಇಬ್ಬರಿಗೆ ಅವಕಾಶ ಇರ್ತದೆ. ಮತ್ತು ವಧುವರರಿಗೆ ಕೆಲವೊಂದು ನಿಯಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. 3 ಭಾವಚಿತ್ರಗಳನ್ನು ಅವರು ನಮ್ಮ ಕಚೇರಿಗೆ ತಲುಪಿಸಬೇಕು. ಮತ್ತು ಜನ್ಮ ದಿನಾಂಕದ ಪ್ರಮಾಣ ಪತ್ರ, ಶಾಲಾ ದಾಖಲಾತಿ ಪತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ಅವರು ನಮ್ಮ ಕಚೇರಿಗೆ ಕೊಡಬೇಕು. ಇದರ ಜೊತೆಯಲ್ಲಿ ವಧುವಿನ ತಂದೆ ತಾಯಿ, ವರನ ತಂದೆ ತಾಯಿ ಇಬ್ಬರೂ ಸಹ ಬಂದ್ಬಿಟ್ಟು ಒಂದು ಒಪ್ಪಿಗೆ ಪತ್ರವನ್ನು ಕೂಡ ಅವರು ಮಠದ ಕಚೇರಿಗೆ ತಲುಪಿಸಬೇಕು. ಅದರಲ್ಲೂ ಕೂಡ ಒಂದು ಸಮಯವನ್ನು ಕೂಡ ನಾವು ನಿಗದಿ ಮಾಡಿದ್ದೇವೆ. ಕೊನೆಯ ಮಾರ್ಚ್, ಇದು ಮೇ ತಿಂಗಳಲ್ಲಿ ಕಾರ್ಯಕ್ರಮ ಆಗಿರೋದ್ರಿಂದ ಏಪ್ರಿಲ್ 15ನೇ ತಾರೀಕಿನೊಳಗೆ ತಮ್ಮ ಅಪ್ಲಿಕೇಶನ್ಗಳನ್ನು ಸ್ವೀಕಾರ ಮಾಡ್ತೀವಿ. ತದನಂತರ ಬಂದಂತಹ ಅಪ್ಲಿಕೇಶನ್ಗಳನ್ನು ಸ್ವೀಕಾರ ಮಾಡೋದಕ್ಕೆ ನಮಗೂ ಕೂಡ ವ್ಯವಸ್ಥೆ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕೊನೆಯ ದಿನಾಂಕ ಏಪ್ರಿಲ್ 15ನೇ ತಾರೀಕಿನೊಳಗೆ ಅವರು ವಧುವರರು ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕಂತ ಕೇಳ್ಕೊತಾ ಇದ್ದಾರೆ. ನೂತನ ವಧುವರರಿಗೆ ಭಾಗವಹಿಸುವಂತಹ ವಧುವರರು ಯಾರು ಅಪ್ಲಿಕೇಶನ್ ಕೊಟ್ಟು ದೃಢೀಕರಣ ಮಾಡಿರ್ತಾರೋ ಅಂಥವರಿಗೆ ವಧುವಿಗೆ ಮತ್ತು ವರನಿಗೆ ನೂತನ ವಸ್ತ್ರಗಳನ್ನು ಕೊಡ್ತೇವೆ. ಅದರ ಜೊತೆಯಲ್ಲಿ ವಿವಾಹದ ದಿನದಂದು ಮಾಂಗಲ್ಯ ಮತ್ತು ಕಾಲುಂಗುರ ಇದನ್ನು ವ್ಯವಸ್ಥೆ ಮಾಡಿ ತಮ್ಮ ಸಮಿತಿಯ ಮತ್ತು ಮಠದ ಸದ್ಭಕ್ತರ ಸಹಕಾರದೊಂದಿಗೆ ಅದನ್ನು ಕೊಡ್ತಾ ಇದ್ದೇವೆ. ಮತ್ತು ಬರುವಂತಹ ಎಲ್ಲರಿಗೂ ಕೂಡ ದಾಸೋಹದ ವ್ಯವಸ್ಥೆಯೂ ಕೂಡ ಇರುತ್ತೆ. ಬೆಳಗಿನ ಉಪಹಾರ ಇರುತ್ತೆ. ಮದುವೆ ಮಾಡಿಕೊಳ್ಳುವಂಥವರು ಅವತ್ತಿನ ದಿವಸ ಬೆಳಿಗ್ಗೆ 8 ಗಂಟೆ ಒಳಗೆ ಕ್ಷೇತ್ರಕ್ಕೆ ಬಂದು ತಮ್ಮ ಹೆಸರುಗಳನ್ನು ಮತ್ತೆ ನೋಂದಾಯಿಸಬೇಕು. ಈ ಸಮಾರಂಭದ ಕಾರ್ಯಕಾರಿ ಸಮಿತಿ ಮತ್ತು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಮತ್ತು ಅಧ್ಯಕ್ಷರಾಗಿ ಸಂಚಾಲಕರುಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದಂತಹ ಮೇದಿಹಳ್ಳಿ ಈಶಣ್ಣನವರು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಾರೆ. ಸಂಚಾಲಕರಾಗಿ TS ರಾಜೇಂದ್ರ ಅವರು ನಿರ್ವಹಿಸ್ತಾ ಇದ್ದಾರೆ. ಮತ್ತು
ಕಾರ್ಯದರ್ಶಿಯಾಗಿ ನಮ್ಮ ಟಿ ಎಂ ರುದ್ರೇಶ್ ಅವರು ಈ ಕಾರ್ಯಕ್ರಮದ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಇದೆಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಮೆಲ್ಲರ ಸಹಕಾರ ಸಹಯೋಗದೊಂದಿಗೆ ಅತಿ ಹೆಚ್ಚು ಪ್ರಚಾರ ಮಾಡಿ ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಿರಿ ಅಂತ ತಮ್ಮೆಲ್ಲರೂ ಕೂಡ ಈ ಕಾರ್ಯಕಾರಿ ಸಮಿತಿಯ ಪರವಾಗಿ ತಮ್ಮೆಲ್ಲರೂ ಕೂಡ ಈ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.